ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನೆಲ್. ನೀವು ಆಲ್ರೆಡಿ ಈಗ ಪ್ರಿಪ್ರೇಷನ್ಸ್ನ ಕಂಪ್ಲೀಟ್ ಮಾಡಿ ರಿವಿಷನ್ ಫೇಸಲ್ಲಿ ಇರ್ತೀರಾ ಎಷ್ಟೊಂದು ಜನ. ಬಟ್ ಇನ್ನೂ ಸ್ವಲ್ಪ ಜನ ಈಗ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ದಟ್ಸ್ ಓಕೆ, ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಆರಾಮಾಗಿ ಓದ್ಬೋದು. ಬಿಕಾಸ್ ಇನ್ನು ನಾಳೆ ವರೆಗೂ ಟೈಮ್ ಇದೆ. ಆರಾಮಾಗಿ ನಿಮಗೆ ಟೈಮ್ ಇದೆ ಓದೋದಕ್ಕೆ. ಓಕೆನಾ? ಎಲ್ಲರೂ ಅಷ್ಟೇ ಆರಾಮಾಗಿ ಓದ್ಕೊಳ್ಳಿ. ಇವಾಗಲೇ ಕನ್ಫ್ಯೂಷನ್ಸ್ನ ಮಾಡ್ಕೋಬೇಡಿ, ಇವಾಗಲೇ ಟೆನ್ಷನ್ ಮಾಡ್ಕೋಬೇಡಿ. ಇನ್ನು ನಾಳೆ ಹೆಂಗೆ ಬರುತ್ತೋ ಕ್ವೆಶನ್ಸ್, ಆ ಥರ ಬರುತ್ತೆ, ಈ ಥರ ಬರುತ್ತೆ, ಏನೇನೋ ಅಸಂಪ್ಷನ್ಸ್ನ ಮಾಡ್ಕೋಬೇಡಿ. ನಮ್ಮ ಅಸಂಪ್ಷನ್ ಇದೆಯಲ್ವಾ, ಅದರಿಂದನೇ ಅರ್ಧ ನಾವು ಓದೋದಕ್ಕಾಗಲ್ಲ. ಓಕೆನಾ? ಒಂದು ಪಾಸಿಟಿವ್ ಮೈಂಡಲ್ಲಿ ಥಿಂಕ್ ಮಾಡಿ. ಕ್ವೆಶನ್ ಪೇಪರ್ ಈಸಿಯಾಗಿ ಬರುತ್ತೆ, ನಾವು ಓದಿರೋ ಟಾಪಿಕ್ಸೇ ಕ್ವೆಶನ್ ಪೇಪರಲ್ಲಿ ಬರುತ್ತೆ. ಈ ಥರ ಮೈಂಡಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗಿ. ಓಕೆನಾ? ಆವಾಗ ನಿಮಗೆ ಭಯ ಇರಲ್ಲ. ಭಯ ಇಲ್ಲದಾಗ ಏನೇ ಓದಿದ್ರೂ ಅದು ತಲೆಯಲ್ಲಿರುತ್ತೆ. ಅದೇ ನೀವು ಫುಲ್ಲು ಟೆನ್ಷನ್ ಮಾಡಿಕೊಂಡು ಏನೇ ಓದಿದ್ರು ಅದು ಎಕ್ಸಾಮಲ್ಲಿ ಈವನ್ ಈಸಿಯೆಸ್ಟ್ ಪೇಪರ್ ಬಂದರೂ ಸಾಲ್ವ್ ಮಾಡೋದಕ್ಕಾಗಲ್ಲ. ಓಕೆನಾ? ಫಸ್ಟು ಇರೋ ಟೆನ್ಷನ್ನ ತಲೆಯಿಂದ ಆಚೆ ಹಾಕ್ಬಿಟ್ಟು ಪ್ರಿಪೇರ್ ಆಗಿ. ಓಕೆನಾ? ಇವಾಗ ಪ್ರಿಪ್ರೇಷನ್ ಕಂಪ್ಲೀಟ್ ಮಾಡಿ ರಿವಿಷನ್ ಫೇಸಲ್ಲಿ ಇರ್ತೀರ. ರಿವಿಷನ್ ಇವತ್ತು ಕಂಪ್ಲೀಟ್ ಮಾಡಿಕೊಂಡು ನಾಳೆ ಅನದರ್ 1 ಟೈಮ್ 2 ಗಂಟೆವರೆಗೂ ಫ್ರೀಯಾಗಿರ್ತೀರ ಅಲ್ವಾ, ಆವಾಗಲೂ ಒಂದು ಸತಿ ರಿವಿಷನ್ ಮಾಡಿ. ಓಕೆನಾ? ಆ್ಯಂಡ್ ಇಲ್ಲಿವರೆಗೂ ಎಲ್ಲ ಪ್ರಾಬ್ಲಮೆಟಿಕ್ನ ಸಾಲ್ವ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟು ನಾಳೆ ರಿವಿಷನ್ ಮಾಡಬೇಕಾದ್ರೆ ಥಿಯರಿ ಕ್ವೆಶನ್ಸ್ ಏನಿದೆ ಅದನ್ನು ಪರ್ಟಿಕ್ಯುಲರಾಗಿ ಓದ್ಕೊಳ್ಳಿ. ಓಕೆನಾ? ಇವಾಗ ನೋಡಿ, ಕ್ವೆಶನ್ ಪೇಪರ್ ನಿಮ್ಮ ಕೈಗೆ ಬರ್ತಿದ್ದಂಗೆ ಫಸ್ಟ್ ಏನು ಮಾಡ್ತೀರಾ, ಫಸ್ಟು ಟೆನ್ಷನ್ನು ಏನು ಬರಿಬೇಕು, ಏನು ಬಿಡಬೇಕು, ಯಾವುದನ್ನು ಬರೀಲಿ, ಅದನ್ನು ಬರೀಲ್ಲ, ಇದನ್ನು ಬರೀಲ್ಲ, ಕನ್ಫ್ಯೂಷನ್ಸ್ ಮಾಡ್ಕೊಬಿಡಿ. ಓಕೆನಾ? ಟೆನ್ಷನ್ನ ತಲೆಯಿಂದ ತೆಗ್ದಾಕ್ಬಿಟ್ಟು ಫಸ್ಟು ಥಿಂಕ್ ಮಾಡಿ, ಕ್ವೆಶನ್ನ ಓದಿ. ಕ್ವೆಶನ್ನ ಆರಾಮಾಗಿ ಓದಿ. ಎಲ್ಲ ಕ್ವೆಶನ್ನು ಜಸ್ಟ್ 1-2 ಮಿನಿಟ್ಸಲ್ಲಿ ಮೇಲಿಂದ ಕ್ವೆಶನ್ ಕಣ್ಣಾಡ್ಸ್ಕೊಂಬನ್ನಿ, ಯಾವ್ಯಾವ ಕ್ವೆಶನ್ ಹೆಂಗೆ ಬಂದಿದೆ ಅಂತ. ಆ ಕ್ವೆಶನ್ಸ್ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವ್ಯಾವ ಟಾಪಿಕ್ ಕರೆಕ್ಟಾಗಿ ಗೊತ್ತು ಅಂತ ಅಲ್ವಾ. ಯಾವ ಟಾಪಿಕ್ ಕರೆಕ್ಟಾಗಿ ಗೊತ್ತಿದೆ ಆ ಟಾಪಿಕಿಂದ ನೀವು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಅದನ್ನು ಬಿಟ್ಟು ಕಷ್ಟ ಇರೋ ಕ್ವೆಶನ್ಸ್, ಇವಾಗ ಟ್ಯೂರಿಂಗ್ ಮಿಷಿನ್ ಕ್ವೆಶನ್ಸು ಕಷ್ಟ ಇದೆ, 20 ಮಿನಿಟ್ಸ್ ತೊಗೊಳುತ್ತೆ ಸಾಲ್ವ್ ಮಾಡೋದಕ್ಕೆ, ಅದಕ್ಕೆ ಫಸ್ಟ್ ಅದನ್ನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ಹೋಗಬೇಡಿ. ಬಿಕಾಸ್ ನಿಮಗೆ ಆ ಟಾಪಿಕ್ ಕಷ್ಟ ಇದೆ ಅಂತ ಅನಿಸಿದೆ ಅಂದರೆ ಆ ಟಾಪಿಕ್ನ ಸಾಲ್ವ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಇವಾಗ ಅದೇ ಕ್ವೆಶನ್ ಸಾಲ್ವ್ ಮಾಡಿ ಏನೋ ಸೊಲ್ಯೂಷನ್ ಬಂದಿಲ್ಲ ಅಂದರೆ ಅದರದ್ದು ಟೆನ್ಷನ್ನು, ಅದಾದಮೇಲೆ ನಿಮಗೆ ಗೊತ್ತಿರೋ ಈಸಿಯೆಸ್ಟ್ ಟಾಪಿಕ್ ಕೂಡ ಸಾಲ್ವ್ ಮಾಡೋದಕ್ಕಾಗಲ್ಲ. ಈ ಥರ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ತೊಗೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಅದಕ್ಕೆ ನೀವು ಫಸ್ಟು ಈಸಿಯೆಸ್ಟ್ ಟಾಪಿಕ್ನ ಕಂಪ್ಲೀಟ್ ಮಾಡಿ. ಇವಾಗ ನೋಡಿ, ಫಸ್ಟ್ ಇವಾಗ ಮಾಡ್ಯೂಲ್ 1ಅಲ್ಲಿ ಕ್ವೆಶನ್ಸ್ ನೋಡ್ತೀರಾ ಅಂದ್ಕೊಳ್ಳಿ. ಏನಿದೆ ಇಲ್ಲಿ 2 ಪಾರ್ಟ್ಸಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ, ಆರ್ ಕ್ವೆಶನ್. ಫಸ್ಟ್ ಕ್ವೆಶನಲ್ಲಿ ಏನೇನಿದೆ, ಡೆಫಿನೇಷನ್ಸ್ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸಬ್ ಕ್ವೆಶನ್ ಬಿ ಅಲ್ಲಿ DFAನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆಮೇಲೆ NFA ಟು DFA ಕನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಆರ್ ಕ್ವೆಶನಲ್ಲಿ ಡೆಫಿನೇಷನ್ನು, DFA, ಒಪ್ಟೈನ್, NFA ಆ್ಯಂಡ್ ಎಪ್ಸಿಲಾನ್ NFAನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಏನು ಮಾಡಬೇಕು, ನೀವು ಫಸ್ಟು ಅನಲೈಸ್ ಮಾಡಬೇಕು. ನಿಮಗೆ DFA ಪ್ರಾಬ್ಲಮ್ಸ್ ಎರಡರಲ್ಲೂ DFA ಪ್ರಾಬ್ಲಮ್ಸ್ ಇದೆ. ಸೊ ಯಾವುದ್ರಲ್ಲಿ ಬರೆದ್ರೂ DFA ಪ್ರಾಬ್ಲಮ್ಸ್ ಬರೀತೀರಾ. ಡೆಫಿನೇಷನ್ಸ್ ಎಲ್ಲ ಓದಿದ್ದೀರಾ, ಸೊ ಡೆಫಿನೇಷನ್ ಯಾವುದಾದ್ರೂ ಓಕೆ. ಸಿ ಕ್ವೆಶನ್ಸ್ನ ನೋಡಬೇಕು. ಕನ್ವರ್ಟ್ ದ ಫಾಲೋಯಿಂಗ್ NFA ಟು DFA ಇದೆ, ಇಲ್ಲಿ ಕನ್ವರ್ಟ್ ದ ಫಾಲೋಯಿಂಗ್ ಎಪ್ಸಿಲಾನ್ NFA ಟು DFA ಇದೆ. ನಿಮಗೆ ಯಾವುದರಲ್ಲಿ ಈಸಿ, NFA ಇಂದ DFA ಕನ್ವರ್ಟ್ ಮಾಡೋದು ಈಸಿನಾ, ಎಪ್ಸಿಲಾನ್ NFA ಇಂದ DFA ಕನ್ವರ್ಟ್ ಮಾಡೋದು ಈಸಿನಾ? ನನಗನ್ಸೋ ಪ್ರಕಾರ NFA ಟು DFA ಕನ್ವರ್ಷನ್ನು ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ಅದು ಕಡಿಮೆ ಟೈಮ್ ತೊಗೊಳೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ಅಲ್ವಾ. ಸೊ ನಿಮಗೆ ಏನಾದರೂ ಎಪ್ಸಿಲಾನ್ NFA ಕನ್ಫರ್ಮಾಗಿ ಗೊತ್ತು, NFA ಟು DFA ಓದಿಲ್ಲ ಅಂದರೆ ಮಾತ್ರ ಎಪ್ಸಿಲಾನ್ NFA ಟು DFA ಕನ್ವರ್ಷನ್ನ ಸಾಲ್ವ್ ಮಾಡೋದಕ್ಕೆ ಹೋಗಿ. ಯಾಕಂದರೆ ಅದರಲ್ಲಿ ಈ ಕ್ಲೋಷರ್ನ ಬರ್ಕೋಬೇಕು, ಅದಾದಮೇಲೆ ಟ್ರಾನ್ಸಿಷನ್ ಟೇಬಲ್ ಬರಿಬೇಕಾದ್ರೆ ಈ ಕ್ಲೋಷರ್ದು ಎಲ್ಲನೂ ತೊಗೊಂಡು ಯೂನಿಯನ್ ಮಾಡ್ಕೊಂಡು ಬರಿಬೇಕು. ಸೊ ಅದು ಟಫ್ ಅನಿಸುತ್ತೆ. NFA ಟು DFA ಕನ್ವರ್ಷನ್ನು ಆರಾಮಾಗಿ ಮಾಡ್ಬೋದು, ಜಸ್ಟ್ 5 to 6 ಮಿನಿಟ್ಸ್ ಸಾಕಾಗುತ್ತೆ ಅಲ್ವಾ ಸಾಲ್ವ್ ಮಾಡೋದಕ್ಕೆ. ಸೊ ಇವಾಗ ಯಾವ ಕ್ವೆಶನ್ ಚೂಸ್ ಮಾಡಬೇಕು, ನೀವು ಫಸ್ಟ್ ಕ್ವೆಶನ್ನ ಚೂಸ್ ಮಾಡಬೇಕು. ಫಸ್ಟ್ ಕ್ವೆಶನ್ನ ಕಂಪ್ಲೀಟಾಗಿ ಬರೀರಿ, ನೀಟಾಗಿ ಬರೀರಿ. ಓಕೆನಾ? ಇಫ್ ಏನಾದರೂ NFA ಟು DFA ಕನ್ವರ್ಟ್ ಮಾಡಬೇಕಾದ್ರೆ ಸೊಲ್ಯೂಷನ್ನು ರಾಂಗಾಗಿ ಬರ್ತಿದೆ, 1 ಟೈಮ್ ಸಾಲ್ವ್ ಮಾಡಿದ್ರಿ ರಾಂಗಾಗಿ ಬರ್ತಿದೆ ಅಂತ ನಿಮಗೆ ಫೀಲ್ ಆಯಿತು ಅಂತ ಅಂದ್ಕೊಳ್ಳಿ, ಮತ್ತೆ ಅದನ್ನು ಆವಾಗಲೇ ಅನಲೈಸ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ಆ ಕ್ವೆಶನ್ನ ರಾಂಗ್ ಮಾರ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಯೂಲ್ಗೆ ಹೋಗಿ. ಲಾಸ್ಟಲ್ಲಿ ಟೈಮ್ ಇರುತ್ತೆ ಅಲ್ವಾ, ಆವಾಗ ಅಟ್ಲೀಸ್ಟು ನಿಮಗೆ ರಿಲ್ಯಾಕ್ಸ್ ಮೋಡಲ್ಲಿ ಇರ್ತೀರ. ಏನಕ್ಕಂದರೆ ಪಾಸಿಂಗ್ ಮಾರ್ಕ್ಸಿಗೆ ಬರೆದಿದ್ದೀನಿ, ಅಟ್ಲೀಸ್ಟ್ 80+ ಮಾರ್ಕ್ಸಿಗೆ ಬರೆದಿದ್ದೀನಿ, ಫೈನ್, ಇವಾಗ ನಾನು ಆರಾಮಾಗಿರ್ಬೋದು ಅಂತ ಆ ಥಾಟಲ್ಲಿ ಇರಬೇಕಾದ್ರೆ ನೀವು ಕೂತ್ಕೊಂಡು NFA ಟು DFA ಹೆಂಗೆ ಮಾಡಬೇಕು ಅಂತ ಮತ್ತೆ ಅನಲೈಸ್ ಮಾಡಿದಾಗ ನೀವು ಆ ಕ್ವೆಶನಲ್ಲಿ ಏನು ರಾಂಗ್ ಮಾಡಿದ್ದೀರಾ, ಏನೋ ಚೇಂಜ್ ಮಾಡ್ಕೋಬೇಕು, ಎಲ್ಲ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ನೋಡಿ ಮಾಡ್ಯೂಲ್ 2.
ಮೊದಲು ನಿಮಗೆ ಯಾವುದು ಈಸಿ ಮಾಡ್ಯೂಲ್ ಇರುತ್ತೆ ಅದನ್ನೇ ಚೂಸ್ ಮಾಡಿ, ಓಕೆನಾ. ಮಾಡ್ಯೂಲ್ 1 ಆದಮೇಲೆ ಮಾಡ್ಯೂಲ್ 2 ಮಾಡಬೇಕು, ಆರ್ ಮಾಡ್ಯೂಲ್ 2 ಆದಮೇಲೆ ಮಾಡ್ಯೂಲ್ 3 ಮಾಡಬೇಕು. ಆ್ಯಂಡ್ ಮಾಡ್ಯೂಲ್ 2 ಅಲ್ಲಿ ಸಬ್ ಕ್ವೆಶನ್ ಎ ಅಟೆಂಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಿನೇ ಅಟೆಂಡ್ ಮಾಡಬೇಕು, ಆ ಥರ ಏನೂ ಇಲ್ಲ ರೂಲ್ಸು. ಸೊ ನೀವು ಯಾವ ಕ್ವೆಶನ್ನ ಎಲ್ಲಿ ಬೇಕಾದರೂ ಅಟೆಂಡ್ ಮಾಡ್ಬೋದು. ಕ್ವೆಶನ್ ನಂಬರು ಸಬ್ ಕ್ವೆಶನ್, ಇವಾಗ ಕ್ವೆಶನ್ ನಂಬರ್ 3 ಅಂದರೆ ಸಬ್ ಕ್ವೆಶನ್ ಎ ಅಂತ ಮೆನ್ಷನ್ ಮಾಡಿಬಿಟ್ಟು ನೀಟಾಗಿ ಅಟೆಂಡ್ ಮಾಡಿ, ಓಕೆನಾ. ನೆಕ್ಸ್ಟ್ ನೋಡಿ, ಮಾಡ್ಯೂಲ್ 2 ಕ್ವೆಶನ್ಸು ಏನೇನಿದೆ ಇಲ್ಲಿ. ಮಾಡ್ಯೂಲ್ 2 ಅಲ್ಲಿ ಎ ಕ್ವೆಶನು, ಬಿ ಕ್ವೆಶನ್ ಇದೆ. ಒಂದು ಮಿನಿಮೈಸೇಷನ್ ಆಫ್ ಫೈನೈಟ್ ಆಟೋಮೇಟಾ ಮತ್ತು ಇನ್ನೊಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡೋದು. ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈಂಡ್ ಮಾಡೋದು ಈಸಿ ಅಲ್ವಾ. ಸೊ 10 ಮಾರ್ಕ್ಸಿಗೆ ಬರುತ್ತೆ. ಎಲ್ಲನೂ ನೀಟಾಗಿ ಕುತ್ಕೊಂಡು ಇದನ್ನು ಅಟೆಂಡ್ ಮಾಡಿ. ಅದಾದಮೇಲೆ ಮಿನಿಮೈಸ್ ದ ಫೈನೈಟ್ ಆಟೋಮೇಟಾ ಅಂತ ಕೊಟ್ಟಿರ್ತಾರೆ. ಇದೊಂದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ಮು. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನಿಸ್ಬೋದು ನಿಮಗೆ. ಅವಾಗ ಏನು ಮಾಡಬೇಕು, ಇದು ಕಂಪ್ಲೀಟ್ ಆಯಿತಾ, ಇದನ್ನು ಹಂಗೆ ಬಿಟ್ಕೊಂಡು ಲಾಸ್ಟಲ್ಲಿ ಸಾಲ್ವ್ ಮಾಡೋದಕ್ಕೆ ನೆಕ್ಸ್ಟ್ ಮಾಡ್ಯೂಲ್ಗೆ ಹೋಗಬೇಕು. ನೆಕ್ಸ್ಟ್ ಇವಾಗ 4th ಕ್ವೆಶನ್ ಮಾಡ್ಯೂಲ್ 3 ಅಲ್ಲೇ ನೋಡಿ, ಎ ಕ್ವೆಶನ್ ಏನಿದೆ, ಎಪ್ಸಿಲಾನ್ ಎನ್ ಎಫ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಿಮಗೆ ಎಪ್ಸಿಲಾನ್ ಎನ್ ಎಫ್ ಕನ್ಸ್ಟ್ರಕ್ಟ್ ಮಾಡೋದು ಕಷ್ಟ ಅನಿಸುತ್ತಾ, ಆವಾಗ ಈ ಕ್ವೆಶನ್ನೇ ಅಟೆಂಡ್ ಮಾಡ್ಕೊಳ್ಳಿ ಮೇಲಿರೋದನ್ನೇ. ಇಲ್ಲ ಎಪ್ಸಿಲಾನ್ ಎನ್ ಎಫ್ ಕಷ್ಟ ಆಗಲ್ಲ, ಆರಾಮಾಗಿ ಅಟೆಂಡ್ ಮಾಡ್ತೀನಿ ಅಂದರೆ ಇದನ್ನು ಅಟೆಂಡ್ ಮಾಡಿಬಿಟ್ಟು ಇನ್ನೊಂದು ಥಿಯರಿ ಕ್ವೆಶನ್ ನೋಡಿ, ಸ್ಟೇಟ್ ದ ಪಂಪಿಂಗ್ ಲೆಮಾ. ಇದಂತೂ ಆರಾಮಾಗಿ ಬರಿಬೋದು. ಎಷ್ಟು ಈಸಿ ಅಂದರೆ ಅಷ್ಟು ಈಸಿ. ಏನು ಅದ್ರದ್ದು ಥಿಯರಮ್ ಇದೆ, ಥಿಯರಮ್ದು ಎಕ್ಸ್ಪ್ಲನೇಷನ್ ಬರೆದ್ಬಿಟ್ಟು ಆ ಥಿಯರಮ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡೋದು ಅಷ್ಟೇ, ಓಕೆನಾ. ಈ ಥರ ಕ್ವೆಶನ್ಸ್ ಬಂದರೆ ಬಿಡಲೇಬೇಡಿ. 4 ಮಾರ್ಕ್ಸ್ ಅಂದರೆ ಆರಾಮಾಗಿ ತೊಗೋಬೋದು, ಓಕೆನಾ. ನೆಕ್ಸ್ಟು ಮಾಡ್ಯೂಲ್ 3. ಮಾಡ್ಯೂಲ್ 3 ಅಲ್ಲೂ ನೋಡಿ 6 ಕ್ವೆಶನ್ಸ್ ಇದೆ. 5th ಕ್ವೆಶನು ಮತ್ತು 6th ಕ್ವೆಶನ್ ಇದೆ ಅಲ್ಲ. 5th ಕ್ವೆಶನ್ ಏನಿದೆ, ಸಿ ಎಫ್ ಜಿನ ಡಿಸೈನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸಿ ಎಫ್ ಜಿ ಡಿಸೈನ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತೀರ. ಆ್ಯಂಡ್ ದ ಕ್ವೆಶನ್ ಬಿ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ ಎಮ್ ಡಿ, ಆರ್ ಎಮ್ ಡಿ, ಪಾರ್ಸ್ಟ್ರಿ ಬರೆಯೋದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ ಕ್ವೆಶನಲ್ಲಿ ಇದು ಡೆಫಿನೇಷನ್ಸ್ನ ಕೊಟ್ಬಿಟ್ಟು ಪಿ ಡಿ ಎ ಮಾಡೋದಕ್ಕೆ ಮತ್ತು ಕನ್ವರ್ಟ್ ದ ಸಿ ಎಫ್ ಜಿ ಟು ಪಿ ಡಿ ಎ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇವಾಗ ನೀವು ಅನಲೈಸ್ ಮಾಡಬೇಕಾಗಿರೋದು, ನೀವು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ದು ಆಂಬಿಜಿಯಿಟಿ ಪ್ರಾಬ್ಲಮ್ಸ್ನ ನೀಟಾಗಿ ಕರೆಕ್ಟಾಗಿ ಓದಿದ್ದೀರಾ, ಇಲ್ಲ ಪಿ ಡಿ ಎ ಪ್ರಾಬ್ಲಮ್ಸ್ನ ಓದಿದ್ದೀರಾ ಅಂತ. ಇಫ್ ನೀವು ಪಿ ಡಿ ಎ ಪ್ರಾಬ್ಲಮ್ಸ್ನ ಓದಿದರೆ ಜಸ್ಟ್ ಗೋ ಫಾರ್ 6th ಕ್ವೆಶನ್, ಇಲ್ಲ ಅಂದರೆ 5th ಕ್ವೆಶನ್ನ ಸಾಲ್ವ್ ಮಾಡಿ, ಓಕೆನಾ. ಇದನ್ನು ನೀವೇ ಡಿಸೈಡ್ ಮಾಡಬೇಕು, ನಿಮಗೆ ಯಾವ ಟಾಪಿಕ್ಕು ಕನ್ಫರ್ಮ್ ಆಗಿ ಗೊತ್ತು ಅಂತ, ಓಕೆನಾ. ಟಾಪಿಕ್ ಗೊತ್ತಲ್ಲೇ ಸುಮ್ಮನೆ ಅರ್ಧ ಗೊತ್ತಿರೋ ಟಾಪಿಕ್ನ ಸಾಲ್ವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಎರಡರಲ್ಲಿ ಅನಲೈಸ್ ಮಾಡಿ ನಿಮಗೆ ಯಾವ ಟಾಪಿಕ್ ಕನ್ಫರ್ಮ್ ಆಗಿ ಗೊತ್ತು ಆ ಟಾಪಿಕ್ನ ಸಾಲ್ವ್ ಮಾಡಿ, ಓಕೆನಾ. ಇವಾಗ ಮಾಡ್ಯೂಲ್ 3 ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮಾಡ್ಯೂಲ್ 4 ಅಲ್ಲಿ ನೋಡಿ ಏನಿದೆ, 7A ಡಿಫೈನ್ ಸಿ ಎನ್ ಎಫ್, ಕನ್ವರ್ಟ್ ದ ಸಿ ಎಫ್ ಜಿ ಟು ಸಿ ಎನ್ ಎಫ್. ಅಂದರೆ ಇದನ್ನು ಚಾಮ್ಸ್ಕಿ ನಾರ್ಮಲ್ ಫಾರ್ಮಿಗೆ ತೊಗೊಂಡು ಹೋಗಬೇಕು. ಈ ಮಾಡ್ಯೂಲ್ ಅಂತೂ ನನ್ನ ಪ್ರಕಾರ ಈಸಿಯೆಸ್ಟ್ ಮಾಡ್ಯೂಲ್ ಅಂದರೆ ಈಸಿಯೆಸ್ಟ್ ಮಾಡ್ಯೂಲು. ಯಾಕಂದರೆ ಇದರಲ್ಲಿ ಇರೋದೇ ಕಡಿಮೆ ಟಾಪಿಕ್ಸ್. ಎಷ್ಟು ಕಡಿಮೆ ಟಾಪಿಕ್ ಇದೆ, ಬರೀ ಕ್ಲೋಜರ್ ಪ್ರಾಪರ್ಟೀಸ್ನ ಓದ್ಕೋಬೇಕು. ಅದಾದಮೇಲೆ ಇಟ್ ಈಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಂತ ಪ್ರೂವ್ ಮಾಡೋದಕ್ಕೆ ಪಂಪಿಂಗ್ ಲೆಮ್ಮ ಥಿಯರಮ್ನ ಓದ್ಕೋಬೇಕು. ಅವೆರಡರಲ್ಲಿ ಕ್ವೆಶನ್ಸ್ ಬಂದೇ ಬರುತ್ತೆ. ಅದಾದಮೇಲೆ ಏನು, ಚಾಮ್ಸ್ಕಿ ನಾರ್ಮಲ್ ಫಾರ್ಮು, ಗ್ರಾಮರ್ನ ಚಾಮ್ಸ್ಕಿ ನಾರ್ಮಲ್ ಫಾರ್ಮಿಗೆ ತೊಗೊಂಡು ಹೋಗೋದು ಯೂಸಿಂಗ್ ದ 3 ಎಲಿಮಿನೇಷನ್ ಮೆಥಡ್. ದಟ್ ಈಸ್ ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನು, ಯೂಸ್ಲೆಸ್ ಪ್ರೊಡಕ್ಷನು ಮತ್ತು ಅನದರ್ ಒನ್ ಯೂನಿಟ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡೋದು. ಈ 3 ಎಲಿಮಿನೇಷನ್ ಮೆಥಡ್ನ ನೀಟಾಗಿ ಓದ್ಕೊಂಡ್ರೆ ಪಕ್ಕಾ ನಿಮಗೆ 10 ಮಾರ್ಕ್ಸ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ, ಅದು ಮಾಡ್ಯೂಲ್ 4ಇಂದ. ಸೊ ಈ ಟಾಪಿಕ್ ಮೇಲೆ ನಿಮಗೆ ಏನೇ ಡೌಟ್ ಇದ್ದರೂ, ಅಂದರೆ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ತೊಗೊಂಡು ಹೋಗೋದಕ್ಕೆ, ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿರಲಿ, ಯೂನಿಟ್ ಪ್ರೊಡಕ್ಷನ್ ಆಗಿರಲಿ, ಯೂಸ್ಲೆಸ್ ಪ್ರೊಡಕ್ಷನ್ ಆಗಲಿ, ಈ 3 ಎಲಿಮಿನೇಷನ್ ಮೆಥಡ್ ಇದೆಯಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಪಕ್ಕಾ 10 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಆ ಮೆಥಡ್ಸಲ್ಲಿ ನಿಮ್ಗೆ ಏನೇ ಇವಾಗ ಡೌಟ್ ಇದ್ದರೂ ಅದನ್ನು ಕ್ಲಾರಿಟಿ ತೊಗೊಂಡು ಅದನ್ನು ಪ್ರಿಪೇರ್ ಆಗಬೇಡಿ, ಓಕೆನಾ. ರಿವಿಷನ್ ಮಾಡಿಕೊಂಡು ಕನ್ಫ್ಯೂಷನ್ಸ್ ಇಟ್ಕೋಬೇಡಿ. ಈ ಮಾಡ್ಯೂಲಲ್ಲಿ ಆರಾಮಾಗಿ ನೀವು 20 ಮಾರ್ಕ್ಸ್ ತೊಗೋಬೋದು. ಮಾಡ್ಯೂಲ್ 4 ಈಸಿಯೆಸ್ಟ್ ಮಾಡ್ಯೂಲ್ ಅಂತಲೇ ಹೇಳ್ಬೋದು, ಓಕೆನಾ. ನೆಕ್ಸ್ಟು ಗ್ರೇ ಬ್ಯಾಕ್ ನಾರ್ಮಲ್ ಫಾರ್ಮ್ ಇರೋದಿಲ್ಲ, ಇದು ಸಿಲೆಬಸ್ಸಲ್ಲಿ ಇಲ್ಲ. ಸೊ ಏನಾದರೂ ಕ್ವೆಶನ್ ಬಂದರೆ ನಾನು ನಿಮ್ಗೆ ಹೇಳೋದು ಏನಂದರೆ, ಯಾವುದೇ ಕ್ವೆಶನ್ಸ್ ಆಗಲಿ, ಯಾವುದೇ ಕ್ವೆಶನ್ ಪೇಪರಲ್ಲಿ ಏನೇ ಕ್ವೆಶನ್ಸ್ ಇರಲಿ, ನೀವು ಕ್ವೆಶನ್ಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಆರ್ ಕ್ವೆಶನ್ಸು ಅಟೆಂಡ್ ಮಾಡದೇ ಇರೋ ಕ್ವೆಶನ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಕ್ವೆಶನ್ ನಂಬರ್ಸ್ನ ಬನ್ನಿ. ಇಫ್ ಇನ್ ಕೇಸ್ ನಮಗೆ ಲಕ್ ಇದ್ದು ಅದು ಸಿಲೆಬಸ್ಸಲ್ಲಿ ಇಲ್ಲ ಅಂದರೆ ಪಕ್ಕಾ ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ನೋಡಿ ಮಾಡ್ಯೂಲ್ 5. ಈ ಮಾಡ್ಯೂಲ್ 5ನ ನಾನು ಹೇಳೋದು ನಿಮಗೆ, ಮಾಡ್ಯೂಲ್ 5 ಲಾಸ್ಟಲ್ಲೇ ಅಟೆಂಡ್ ಮಾಡಿ. ಯಾಕಂದರೆ ಥಿಯರಿ ಕ್ವೆಶನ್ಸ್ ಇದೆ, ಥಿಯರಿ ಕ್ವೆಶನ್ನು ಲಾಸ್ಟ್ ಮೂಮೆಂಟಲ್ಲೂ ಬರಿಬೋದು. ಆ್ಯಂಡ್ ಆಲ್ಸೋ ಪ್ರಾಬ್ಲಮಿಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಆ್ಯಂಡ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ ಈ ಟ್ಯೂರಿಂಗ್ ಮೆಷಿನ್ಸ್ ಪ್ರಾಬ್ಲಮ್ಮು. ಸೊ ನೀವು ಎಲ್ಲನೂ ಕಂಪ್ಲೀಟ್ ಬರೆದಾದ್ಮೇಲೆ ಮಾಡ್ಯೂಲ್ 4ವರೆಗೂ ಅಟ್ಲೀಸ್ಟ್
ರಿಲ್ಯಾಕ್ಸ್ ಆಗಿರ್ತೀರ, ಬಿಡು ಎಲ್ಲ ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಮಾಡ್ಯೂಲ್ 5ಅಲ್ಲಿ ಹೆಂಗೋ ಬರೆದ್ರೆ ಆಯಿತು ಅಂತ. 10 ಮಾರ್ಕ್ಸಿಗೆ ಥಿಯರಿ ಕೊಟ್ಟರೆ ಯುವರ್ ಲಕ್, ಥಿಯರಿ ಆರಾಮಾಗಿ ಬರಿಬೋದು. 6 ಮಾರ್ಕ್ಸ್ವರೆಗೂ ಥಿಯರಿ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. ನಾನು ಆಲ್ರೆಡಿ ಮಾಡ್ಯೂಲ್ 5ಅಲ್ಲಿ ಏನೇನು ಥಿಯರಿ ಕ್ವೆಶನ್ಸ್ ಬರುತ್ತೆ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ವಾಚ್ ಮಾಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ. ಆರಾಮಾಗಿ 6 to 8 ಮಾರ್ಕ್ಸ್ ತೊಗೋಬೋದು. ಸಮ್ಟೈಮ್ಸ್ ನಿಮಗೆ ಲಕ್ಕಿದ್ದು 10 ಮಾರ್ಕ್ಸಿಗೂ ಕೂಡ ಕ್ವೆಶನ್ಸ್ನ ಕೇಳಿದ್ದಾರೆ ಥಿಯರಿ ಕ್ವೆಶನ್ಸಲ್ಲಿ. ಇಫ್ ಇನ್ ಕೇಸ್ ಥಿಯರಿಯಲ್ಲಿ ಯಾರು ತುಂಬ ಥಿಯರಿ ಕ್ವೆಶನ್ಸ್ ಅಂದರೆ ಆರಾಮಾಗಿ ಓದ್ಬೋದು, ಪ್ರಾಬ್ಲಮ್ಯಾಟಿಕ್ ಸಾಲ್ವ್ ಮಾಡೋದಕ್ಕಾಗಲ್ಲ ಅನ್ನೋ ಥಾಟ್ಸ್ ಇರುತ್ತಲ್ಲ, ಅವರು ಆ ವಿಡಿಯೋನ ಹೋಗಿ ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮ ವಾಟ್ಸಪ್ ಚಾನಲಲ್ಲಿ ಅದರದ್ದು PDF ನಾವು ಅಪ್ಲೋಡ್ ಮಾಡ್ತೀವಿ, ಅದನ್ನು ಕೂಡ ನೋಡಿಕೊಂಡು ಆರಾಮಾಗಿ ರಿವಿಷನ್ಸ್ನ ಮಾಡ್ಕೊಳ್ಳಿ. ಥಿಯರಿ ಕ್ವೆಶನ್ಸ್ ಆರಾಮಾಗಿದೆ ಆ್ಯಂಡ್ ಈಸಿಯಾಗಿದೆ. ಓಕೆನಾ. ಎಷ್ಟು ಈಸಿ ಅಂದರೆ 5th ಮಾಡ್ಯೂಲಲ್ಲಿ ಥಿಯರಿ ಜಸ್ಟ್ ಒಂದು ಕ್ವೆಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಎವ್ರಿ ಕ್ವೆಶನ್ ಅದ್ರ ಮೇಲೆ ಡಿಪೆಂಡ್ ಆಗಿ ಆನ್ಸರ್ಸ್ ಇರುತ್ತೆ. ಜಸ್ಟ್ ಟಾಪಿಕ್ನ ನೋಡ್ಕೊಂಡು ಹೋದರೆ ಆರಾಮಾಗಿ ಅದಕ್ಕೆ ಶಾರ್ಟ್ ನೋಟಲ್ಲಿ ಆನ್ಸರ್ನ ಬರೆದು ಬರ್ಬೋದು. ಓಕೆನಾ. 6 ಮಾರ್ಕ್ಸಿಗೆ ಎಷ್ಟು ಈಸಿಯಾಗಿ ಬರಿಬೋದಲ್ವಾ. ಡೆಫಿನೇಷನ್ಸ್ಗಳಾಗಲಿ, ಅದರ ಡಯಾಗ್ರಾಮ್ ಅಂತೂ ಒಂದು ಡಯಾಗ್ರಾಮ್ನ ನೋಡ್ಕೊಂಬಿಟ್ರೆ ಸೇಮ್ ಅದೇ ಡಯಾಗ್ರಾಮ್ಸ್ ಇರುತ್ತೆ, ಜಸ್ಟ್ ಸಿಲ್ಲಿ ಡಿಫ್ರೆನ್ಸ್ಗಳಿರುತ್ತೆ ಅಷ್ಟೇ. ಓಕೆನಾ. ಆ್ಯಂಡ್ ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈಸಿಯೆಸ್ಟ್ ಮೆಥಡಲ್ಲಿ ಟ್ಯೂರಿಂಗ್ ಮಿಷಿನ್ನ ಲಾಜಿಕ್ ಅರ್ಥ ಮಾಡಿಕೊಂಡು ಹೆಂಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ಥರ ಜಸ್ಟ್ ಲಾಜಿಕ್ ಅಪ್ಲೈ ಮಾಡಿ. ಇವಾಗ ನಂಬರ್ ಆಫ್ ಎಸ್ ಈಕ್ವಲ್ಸ್ ಟು ಸಿ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಗ್ರೇಟರ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು, ಪ್ಯಾಲಿಂಡ್ರೋಮಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು, ಆಡ್ ನಂಬರ್ಸ್ ಬಂದಾಗ ಹೆಂಗೆ ಸಾಲ್ವ್ ಮಾಡಬೇಕು, ಈವನ್ ನಂಬರ್ಸ್ ಬಂದಾಗ ಹೆಂಗೆ ಸಾಲ್ವ್ ಮಾಡಬೇಕು, ಆ ಥರ ಸಾಲ್ವ್ ಮಾಡಬೇಕು. ಆ್ಯಂಡ್ ಏನು ಗೊತ್ತಾ, ನಿಮಗೆ PDA ಪ್ರಾಬ್ಲಮ್ ಅರ್ಥ ಆಗಿದೆ ಅಂದರೆ ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ ಕಷ್ಟನೇ ಆಗಲ್ಲ. PDAಯಲ್ಲಿ ಏನು ಮಾಡ್ತೀವಿ ನಾವು, ಸ್ಟ್ಯಾಕ್ ಯೂಸ್ ಮಾಡಿಕೊಂಡು ಪಾಪು ಪುಷ್ ಮಾಡ್ತೀವಿ ಅಲ್ವಾ. ಅಂದರೆ ಒಂದು ಎಗೆ ಒಂದು ಬಿನ ಪುಷ್ ಮಾಡ್ತೀವಿ ಇಲ್ಲ ಪಾಪ್ ಮಾಡ್ತೀವಿ. ಆದರೆ ಈ ಟ್ಯೂರಿಂಗ್ ಮಿಷಿನಲ್ಲಿ ಏನು, ಟೇಪ್ ಯೂಸ್ ಮಾಡಿಕೊಂಡು ರೀಪ್ಲೇಸ್ ಮಾಡ್ತೀವಿ ಅಷ್ಟೇ. ರೀಪ್ಲೇಸ್ ಮಾಡಿಬಿಟ್ಟು ಅದನ್ನು ಎಕ್ಸಿಂದ ಇಲ್ಲ ವೈಯಿಂದ ರೀಪ್ಲೇಸ್ ಮಾಡಿಕೊಂಡು ಜಸ್ಟ್ ಪಾಪ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಎರಡೂ ಸೇಮ್. ಅದರಲ್ಲಿ ಇನ್ಪುಟ್ನ ಸೇವ್ ಮಾಡೋದಕ್ಕೆ ಸ್ಟ್ಯಾಕ್ ಯೂಸ್ ಮಾಡ್ತೀವಿ, ಈ ಟ್ಯೂರಿಂಗ್ ಮಿಷಿನಲ್ಲಿ ಇನ್ಪುಟ್ನ ಸೇವ್ ಮಾಡೋದಕ್ಕೆ ಟೇಪ್ ಯೂಸ್ ಮಾಡ್ತೀವಿ. ಓಕೆನಾ. ಈ ಡಿಫ್ರೆಂಟ್ನ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಆಲ್ಸೋ ನೀವು ಎಕ್ಸಾಮ್ ಬರಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈ ಕ್ವೆಶನ್ಸ್ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಯಾವ ಕ್ವೆಶನ್ಸ್ಗೆ ಎಷ್ಟು ಆನ್ಸರ್ ಬರಿಬೇಕು ಅಂತಲೂ ಅನಲೈಸ್ ಮಾಡಬೇಕು. ಇವಾಗ 1 ಮಾರ್ಕ್ಸಿಗೆ ಡೆಫಿನೇಷನ್ ಕೇಳಿದ್ದಾರೆ ಅಂದರೆ ಏನು ಮಾಡಬೇಕು, 4 to 5 ಲೈನ್ಸ್ ಬರೆಯೋಂಗಿಲ್ಲ. 1 ಲೈನ್ ಡೆಫಿನೇಷನ್ಸ್ ಬರೆದ್ಬಿಟ್ಟು ಅದಕ್ಕೇನು ಎಕ್ಸಾಂಪಲ್ ಕೇಳಿದರೆ ಜಸ್ಟ್ 1 ಎಕ್ಸಾಂಪಲ್ ಬರಿಬೇಕು. ಆ ಥರ ಬರಿಬೇಕು. ನೀವು ಒಂದೇ ಕ್ವೆಶನ್ಗೆ ಒಂದು ಏನೋ ಎಕ್ಸ್ಪ್ಲೇನ್ ಟ್ಯೂರಿಂಗ್ ಮಿಷಿನ್, ಬೇಸಿಕ್ ಟ್ಯೂರಿಂಗ್ ಮಿಷಿನ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದನ್ನೇ ಕುತ್ಕೊಂಡು 2 to 3 ಪೇಜು ಅದ್ರ ಬಗ್ಗೆ ಕವನಗಳು ಎಲ್ಲ ಬರೆಯೋದಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಮಾಡಿಕೊಂಡು. ಜಸ್ಟ್ ಏನು ಟ್ಯೂರಿಂಗ್ ಮಿಷಿನ್ದು ಒಂದು ಡಯಾಗ್ರಾಮ್ ಹಾಕಿ ಅದರಲ್ಲಿ ಏನೇನು ಡೆಫಿನೇಷನ್ ಇದೆ ಡೆಫಿನೇಷನ್ ಬರೀರಿ, ಅದರಲ್ಲಿ ಏನೇನು ಕಾಂಪೋನೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಬರೀರಿ, ಎಲ್ಲದ್ರದ್ದು ವರ್ಕ್ ಏನು ಅಂತ ಬರೀರಿ. ಅಷ್ಟೇ ಸಾಕು. ಅವ್ರು ಕೇಳೋದೇನು 6 to 8 ಮಾರ್ಕ್ಸಿಗೆ ಕೇಳ್ತಾರೆ, ಅದನ್ನು ಡಯಾಗ್ರಾಮಿಗೆ 3 ಮಾರ್ಕ್ಸ್ ಹೋಗ್ಬಿಡುತ್ತೆ. ಇನ್ನು 4 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಇದೆ ಅಂದರೆ ಎಷ್ಟು ಬರಿಬೇಕು ಅಷ್ಟೇ ಬರೀರಿ. ಓಕೆನಾ. ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ. ಆ್ಯಂಡ್ ಐ ಪ್ರೇ ಕ್ವೆಶನ್ ಪೇಪರು ತುಂಬ ಈಸಿಯಾಗಿ ಬರಲಿ, ನೀವು ಓದಿರೋ ಎಲ್ಲ ಟಾಪಿಕ್ಸು ಕವರ್ ಆಗೋ ಥರನೇ ಕ್ವೆಶನ್ ಪೇಪರ್ ಬರಲಿ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿ ಬನ್ನಿ. ಎಕ್ಸಾಮ್ ಬಂದಾದಮೇಲೆ ಹೆಂಗೆ ಎಕ್ಸಾಮ್ ಮಾಡಿದ್ದೀರಾ ಅಂತ ಬಂದುಬಿಟ್ಟು ನನಗೆ ತಿಳಿಸ್ಕೊಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಅವರ್ ಯೂಟ್ಯೂಬ್ ಚಾನೆಲ್. ಹಿಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಮ್ಮ ಚಾನಲ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.